पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಗುರುವಾದಿದ್ವಾಂತರವಯೇ ವೈಷ್ಣವೇಂದಿರವೆಂದವೇ ಶ್ರೀಮದ್ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಳುವೆ. ಇವತ್ತು ನಮ್ಮ ಮನೆಯಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ರಾಯರ ಅನುಗ್ರಹದಿಂದ, ಹರಿವಾಯುಗಳ ಪ್ರೇರಣೆಯಿಂದ ಹಾಗೂ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ಈ ರೀತಿ ಒಂದು ರಾಯರ ಒಂದು ಅನುಗ್ರಹದಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡಿ ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಒಂದು ಇದರಿಂದ ಎಲ್ಲ ನೆರೆಹೊರೆಯವರು, ನಮ್ಮ ದೇಶ, ನಮ್ಮ ರಾಜ್ಯ ಹಾಗೂ ನಮ್ಮ ರಾಷ್ಟ್ರವನ್ನು ಕಾಪಾಡ್ತಕ್ಕಂತಹ ನಮ್ಮ ಸೈನಿಕರಿಗೆ ಒಂದು ಒಳ್ಳೆಯ ಶಕ್ತಿ ಕೊಡಲಿ, ಆ ಗುರುರಾಯರು ಎಲ್ಲರಿಗೂ ಪ್ರೇರಣೆ ಮಾಡಲಿ. ಯಾಕೆಂದರೆ ಶತ್ರುಗಳಿಂದ ರಕ್ಷಣೆ ಪಡೆದ್ರೆ ಅಷ್ಟೇ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ. ಇವತ್ತು ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ರಾಯರು ಮತ್ತೊಮ್ಮೆ ನಮಗೆಲ್ಲರಿಗೂ ಈ ಒಂದು ಭಗವತ್ ಪ್ರೇರಣೆಯನ್ನು ಕೊಟ್ಟು ಹಿಂದೂಗಳಲ್ಲಿ ಒಂದು ಐಕ್ಯತಾ ಮನೋಭಾವನೆಯನ್ನು ಉಂಟು ಮಾಡಲಿ. ಈ ಮೂಲಕನಾದರೂ ಜನಗಳು ಒಬ್ಬರನ್ನೊಬ್ಬರು ಬೆರೀಲಿ ಹಾಗೂ ಒಬ್ರಿಗೊಬ್ಬರು ಪರಿಚಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ನಮಗೆ ಸಾಧ್ಯವಾದ ಮಟ್ಟಕ್ಕೆ ಎಲ್ಲರನ್ನು ಕರೆದು ಒಂದು ರಾಯರ ಒಂದು ಪ್ರಸಾದ ವಿನಿಯೋಗ ಹಾಗೂ ತೀರ್ಥ ಪ್ರಸಾದವನ್ನು ಕೊಡುವಂಥ ಒಂದು ಇದನ್ನು ಸೌಭಾಗ್ಯವನ್ನು ರಾಯರು ನಮಗೆ ಕರುಣಿಸಿದ್ದಾರೆ. ಹಾಗಾಗಿ ಈ ದಿನ ಈ 353ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ನಾವು ಇವತ್ತು ಮಧ್ಯಾರಾಧನೆಯನ್ನು ಸಂಪನ್ನ ಮಾಡಿದ್ದೇವೆ. ಇದು ಗುರುರಾಯರ ಶ್ರೀ 27 ಮಂಗಳವಾರದಂದು ಶ್ರೀ ಗುರು ಸಾರ್ವಭೌಮ ನೃತ್ಯ ರೂಪಕವನ್ನು ರಾಘವೇಂದ್ರ ವೈಭವ ಅಂತ ಒಂದು ನೃತ್ಯ ರೂಪಕವನ್ನು ನಮ್ಮ ಗುರುಗಳಾದಂಥ ಶ್ರೀ ವೇಣುಗೋಪಾಲಾಚಾರ್ಯರವರ ನಿರ್ದೇಶನ ಹಾಗೂ ಸಾಹಿತ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಕುಟುಂಬದವರೇ ಎಲ್ಲರೂ ಸೇರಿಕೊಂಡು, ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರಿಗೂ ಸೇರಿ ಒಂದು ನಾಟಕವನ್ನು ಮಾಡ್ತಾಯಿದ್ದೀವಿ. ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಸಂಜೆ 5 ಗಂಟೆಗೆ. ದಯಮಾಡಿ ರಾಯರ ಭಕ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿ ರಾಯರ ಕೃಪೆಯನ್ನು ಪಡಿಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲಿಯುಗದಲ್ಲಿ ಗುರುರಾಯರು ಅವತಾರವನ್ನು ತಾಳಿದರು. ಇದೇ ರೀತಿಯಲ್ಲಿ ಕಲಿಯುಗದಲ್ಲಿ ಪಾಂಡುರಂಗನು ಭಕ್ತರ ಅಭೀಷ್ಟಗಳನ್ನು ಪೂರೈಸಲಿಕ್ಕಾಗಿ ಭಕ್ತರಿಗಾಗಿಯೇ ಬಂದಿರತಕ್ಕಂಥ ಪಾಂಡುರಂಗ. ಗುರುಗಳಾಗಿ ನಾವು ರಾಯರನ್ನ ಹಾಗೂ ದೇವರಾಗಿ ಪಾಂಡುರಂಗನ್ನ ಇಬ್ಬರನ್ನೂ ಕೂಡ ನಾವು ಒಂದೇ ಮಟ್ಟದಲ್ಲಿ ನೋಡ್ತೀವಿ. ಗುರುಗಳ ಮೂಲಕ ಪಾಂಡುರಂಗನನ್ನು ನಾವು ಆರಾಧನೆ ಮಾಡಬೇಕು. ಇವರಿಬ್ಬರಲ್ಲೂ ಒಂದು ಸಾಮ್ಯತೆ ಏನಪ್ಪ ಅಂತಂದರೆ, ರಾಯರು ಸಹ ಯಾವುದೇ ಜಾತಿ ಭೇದವನ್ನು ಮಾಡಲಿಲ್ಲ. ಎಲ್ಲ ಜಾತಿಯವರನ್ನ, ಎಲ್ಲ ಪಂಗಡದವ್ರನ್ನ, ಎಲ್ಲ ಧರ್ಮೀಯರನ್ನು, ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ನಮ್ಮ ಹಿಂದೂಗಳಂತೂ ಹೌದೇ ಸರಿ, 3 ಧರ್ಮಗಳನ್ನು ಅವರು ಉದ್ಧಾರ ಮಾಡಿರ್ತಕ್ಕಂಥವ್ರು. ಇವತ್ತಿಗೂ ಸಹ ಮಂತ್ರಾಲಯದಲ್ಲಿ ಎಲ್ಲ ಮುಸ್ಲಿಮರೇತರಾಗಿ ನಮ್ಮ ಕ್ರಿಶ್ಚಿಯನ್ರು ಸಹ ಹೋಗ್ತಾ ಇದ್ದಾರೆ. ಮುಸ್ಲಿಮರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಾದ್ಶಾಹನ ಕಾಲದಲ್ಲಿ ಮಾಂಸವನ್ನು ತಂದಿಟ್ಟಿದ್ದನ್ನು ಹಣ್ಣಾಗಿ ಮಾಡಿದ್ರು. ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಮಂಗ್ರು ಅಂತ ಒಬ್ಬ ಇದ್ದ. ಅವನೇನು ಮಾಡಿದ, ಮಂತ್ರಾಲಯಕ್ಕೆ ಹೋಗಿ ಆ ವೃಂದಾವನ ಆಗಿರ್ತಕ್ಕಂಥ ಕೆಳಸಕ್ಕೆ ಹೋಗಿದ್ದ. ಆದೇಶ ಬಂದಿತ್ತು, ಸರ್ಕಾರದ ಆದೇಶ. ಆಗ ಮಂಗ್ರು ಎನ್ನುವ ಕ್ರಿಸ್ತಾನನು ಆ ವೃಂದಾವನದ ಮುಂದೆ ನಿಂತು ತಮ್ಮ ಸಂಗಡನ್ನು ಕರ್ಕೊಂಡ್ಬಂದು ಹಾರೆಯಿಂದ ಗುದ್ಲಿಯಿಂದ ಕೆಚ್ಚಕ್ಕೆ ಹೋಗಿದ್ನಂತೆ. ಅಂತಹ ಕಾಲದಲ್ಲಿ ರಾಯರು ವೃಂದಾವನದ ಒಳಗಡೆಗೆ ನಿಂತು ಮಂಗ್ರೋಗೆ ಆಜ್ಞೆ ಮಾಡಿದ್ನಂತೆ, ಅಪ್ಪ ನಾನು ವೃಂದಾವನದೊಳಗಿದ್ದೇನೆ, ಇದ್ದಾಗೆ ಹೇಗೆ ನೀವು ಕೆಡೋಕ್ಕೆ ಸಾಧ್ಯ ಅಂತ. ಅಂತಹ ಅವರ ಮಹಿಮೆ ಅತ್ಯಂತ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಗುರುರಾಯರು. ಎಲ್ಲ ಧರ್ಮೀಯರಿಗೆ, ಎಲ್ಲ ಜಾತಿ ಭೇದ, ಎಲ್ಲರಿಗೂ ಕೂಡ ಯಾವುದೇ ಭೇದವನ್ನು ಮಾಡದೆ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಏಕೈಕ ಗುರುಗಳು ಅಂದರೆ ನಮ್ಮ ರಾಯರು. ಇವರ ಗುರುಗಳು ಮಧ್ವಾಚಾರ್ಯರಾಗಿದ್ದರೂ ಸಹ ಮಧ್ವಾಚಾರ್ಯರಿಂದ ರಾಯರ ತನಕ, ರಾಯರಿಂದ ಮುಂದೆ ಸ್ವಾಮಿಗಳು, ಯಾವ ಸ್ವಾಮಿಗಳು ನೆನೆದೇನೆ ಇವರೊಬ್ಬರನ್ನೇ ಈ ಕಲಿಯುಗದಲ್ಲಿ ನೆನೀತಾ ಇದ್ದಾರೆ ಅಂತಂದರೆ ಇಡೀ ಪ್ರಪಂಚವೇ ಈ ರಾಯರನ್ನ ಕೊಂಡಾಡ್ತಾ ಇದೆ ಅಂತಂದರೆ ಅವರ ಅನುಗ್ರಹ ಎಂತಹದ್ದು ಅನ್ನೋದನ್ನು ನಾವೆಲ್ಲರೂ ಕೂಡ ಇಂತಹ ಮಧ್ಯದ ಆರಾಧನೆ ದಿವಸ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಹಾಗೆ ಭಗವಂತ ಪಾಂಡುರಂಗನೂ ಕೂಡ ಜಾತಿ ಭೇದವಿಲ್ಲದೆ ಆತನ ಪಾದವನ್ನು ಮುಟ್ಟಿಸಿ ಇವತ್ತಿಗೂ ಸಹ ಪಂಢರಾಪುರದಲ್ಲಿ ಮಾಡುತ್ತಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರು ಕ್ಷೇತ್ರದಲ್ಲೂ ಸಹ KRS ರಸ್ತೆಯಲ್ಲಿರ್ತಕ್ಕಂಥ ಮಂಟಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಒಂದು ಮೊಗರಹಳ್ಳಿ ಅಂತ ಹೇಳ್ತೀವಿ, KRS ರಸ್ತೆ ಹೋಗ್ತಕ್ಕಂಥದ್ದು. ಅಲ್ಲಿ ಪಾಂಡುರಂಗನ ರುಕ್ಮಿಣಿ ದೇವಸ್ಥಾನ ಇದೆ. ಅಲ್ಲಿಗೆ ಸಕಲರು
ಎಲ್ಲರೂ ಸಹ ಜಾತಿ ಭೇದವಿಲ್ಲದೆ ಆತನ ಪಾದವನ್ನು ಮುಟ್ಟಿ ಪ್ರತಿದಿನ ಭಜನೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಪ್ರತಿನಿತ್ಯ ನಡೀತಾ ಇದೆ. ಅವನು ದಕ್ಷಿಣ ಕನ್ನಡ ವಿಠಲನಾಗಿ ಮಂಟಿ ಕ್ಷೇತ್ರಕ್ಕೆ ಬಂದಿದ್ದಾನೆ. ತಾವೆಲ್ಲರೂ ಸಹ ಆ ಕ್ಷೇತ್ರಕ್ಕೆ ಬಂದು ಅನುಗ್ರಹವನ್ನು ಪಡೆದುಕೊಳ್ಳಿ. ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ರಾಜೇಶ್ ಮತ್ತು ಅವರ ಪತ್ನಿಯರಾದಂಥ ಅರ್ಚನಾರವರ ಮನೆಯಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಮದ್ಯದ ಆರಾಧನೆಯನ್ನು ಸಕಲ ಭಕ್ತರಿಗೂ ಸಕಲ ಸಜ್ಜನರಿಗೂ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಒಂದು ನಾನುಡಿಯಂತೆ ಎಲ್ಲರಿಗೂ ಕೂಡ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಇದೊಂದು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಹೀಗೇನೆ ಆ ಗುರುರಾಯರು ಆ ಪಾಂಡುರಂಗನು ಆ ದಂಪತಿಗಳಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಭಗವಂತನ ಆಯುಧ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಹರೇ ಶ್ರೀನಿವಾಸ.